ಮಳವಳ್ಳಿ ತಾಲೂಕಿನ ಕುಂದೂರು ಬೆಟ್ಟದ ಇತಿಹಾಸ ಪ್ರಸಿದ್ಧ ಶ್ರೀ ರಸಸಿದ್ದೇಶ್ವರ ಮಠದಲ್ಲಿ ಸಾಮಾಜಿಕ ಜೀವನದಲ್ಲಿ ಆಧ್ಯಾತ್ಮಿಕ ಬದುಕು ಉಪನ್ಯಾಸ ಕಾರ್ಯಕ್ರಮಕ್ಕೆ ಮಠಾಧ್ಯಕ್ಷರಾದ ಶ್ರೀ ನಂಜುಂಡ ಸ್ವಾಮಿಗಳಿಂದ ಚಾಲನೆ. ಕಾರ್ಯಕ್ರಮದಲ್ಲಿ ವೀರಶೈವ ಧರ್ಮದಲ್ಲಿ ಲಿಂಗಕ್ಕೆ ಅತ್ಯಂತ ಪ್ರಮುಖ ಸ್ಥಾನವಿದೆ. ಮುಖ್ಯ ಶಿಕ್ಷಕ ಮಾದೇವಸ್ವಾಮಿ ಉಪನ್ಯಾಸ. ಯುವ ಪೀಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳತ್ತ ಸಾಗಬೇಕು. ನಿವೃತ್ತ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಸ್.ಸಿ. ಗಂಗಾಧರ ಸ್ವಾಮಿ ಕರೆ. ಮಳವಳ್ಳಿ ತಾಲೂಕಿನ ಕುಂದೂರು ಬೆಟ್ಟದ ಇತಿಹಾಸ ಪ್ರಸಿದ್ಧ ಸುಕ್ಷೇತ್ರ ಶ್ರೀ ರಸಸಿದ್ದೇಶ್ವರ ಮಠದಲ್ಲಿ ಶ್ರೀ ಮಹಾಂತೇಶ್ವರ ಜ್ಞಾನ ವಿಕಾಸ ಸಮಿತಿ ವತಿಯಿಂದ ಸಾಮಾಜಿಕ ಜೀವನದಲ್ಲಿ ಆಧ್ಯಾತ್ಮಿಕ ಬದುಕು ಉಪನ್ಯಾಸ ಕಾರ್ಯಕ್ರಮ ಹಾಗೂ ಸಾಧಕರಿಗೆ ಅಭಿನಂದನೆ ಕಾರ್ಯಕ್ರಮ ಭಾನುವಾರ ಜರುಗಿತು. ಶ್ರೀಮಠದ ಸಮುದಾಯ ಭವನದಲ್ಲಿ ಮಠಾಧ್ಯಕ್ಷ ಶ್ರೀ ನಂಜುಂಡ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಚಾಮರಾಜನಗರದ ಎಂಸಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಎಚ್.ಎಂ. ಮಾದೇವಸ್ವಾಮಿಯವರು ಸಾಮಾಜಿಕ ಜೀವನದಲ್ಲಿ ಆಧ್ಯಾತ್ಮಿಕ ಬದುಕು ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ನಿವೃತ್ತ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಸ್.ಸಿ. ಗಂಗಾಧರ ಸ್ವಾಮಿ, ಸಮಾಜ ಗುರುವಿನ ಮಾರ್ಗದರ್ಶನದಲ್ಲಿ ಸಾಗಬೇಕು. ಯುವ ಪೀಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚು ಒತ್ತು ನೀಡಿ ಸಾಧನೆಯತ್ತ ಸಾಗುವ ಮೂಲಕ ಪೋಷಕರಿಗೆ ಹುಟ್ಟಿದ ಗ್ರಾಮಕ್ಕೆ ಶಾಲೆಗೆ ಕೀರ್ತಿ ತರುವಂತೆ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕರಾದ ಮಾದೇವಸ್ವಾಮಿ, ಕೊಳ್ಳೇಗಾಲದ ಆರ್ಕಿಟೆಕ್ಟ್ ಇಂಜಿನಿಯರ್ ಶ್ರೀಮತಿ ಉಷಾ ಸೋಮಶೇಖರ್ ಹಾಗೂ ನಿವೃತ್ತ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಸ್.ಸಿ. ಗಂಗಾಧರ ಸ್ವಾಮಿಯವರನ್ನು ಅಭಿನಂದಿಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಶ್ರೀ ನಂಜುಂಡ ಸ್ವಾಮಿಗಳು ಆಶೀರ್ವಾದ ನೀಡಿದರು. ಕಾರ್ಯಕ್ರಮದಲ್ಲಿ ಶ್ರೀ ಮಹಾಂತೇಶ್ವರ ಜ್ಞಾನ ವಿಕಾಸ ಸಮಿತಿಯ ಪದಾಧಿಕಾರಿಗಳು, ಮಹಾಂತೇಶ್ವರ ಸ್ವಸಹಾಯ ಸಂಘಗಳ ಮಹಿಳೆಯರು, ಸರಣಿಯರು, ಸುತ್ತಮುತ್ತಲ ಗ್ರಾಮಗಳ ಮುಖಂಡರು ಉಪಸ್ಥಿತರಿದ್ದರು. ವಿಶೇಷ ವರದಿ ಮಾಗದೂರು ಎಂ. ಶಿವಕುಮಾರ್, ಮಾಮೂರ ಮೀಡಿಯಾ, ಮಳವಳ್ಳಿ. ಗುರು ಎಂಬತಕ್ಕಂಥ 2 ಅಕ್ಷರ ಎಷ್ಟು ಪ್ರಮುಖವಾದದ್ದು ಅಂದ್ರೆ, ಗು ಎಂಬತಕ್ಕಂಥ ಉಪವಾರವು ಕತ್ತಲೆಯನ್ನ, ರು ಎಂಬತಕ್ಕಂಥದ್ದು ಬೆಳಕನ್ನು ತೋರಿಸುವಂಥದ್ದು. ಅಂದರೆ ಅಂಗಾಕಾರದಲ್ಲಿರುವ ನಮ್ಮಗಳನ್ನ ಬೆಳಕಿನಂತ ಕೊಂಡೇ ನೋಡಿ ಯಾರಪ್ಪ ಅಂದ್ರೆ ಗುರುಗಳು. ಅದಕ್ಕೆ ಷಣ್ಮುಖ ಹೇಳಿರುವ ಮಾತೇನೆಂದರೆ, ಎನ್ನ ಕರಕಮಲ ಮಧ್ಯದಲ್ಲಿ ಪರಮ ನಿರಂಜನ ಗುರು ತೋರಿದ, ಆ ಗುರುವಿನ ಮಧ್ಯದಲ್ಲಿ ಅರುವಿನ ಕಳೆಯನ್ನು ತೋರಿದ, ಆ ಅರುವಿನ ಮಧ್ಯದಲ್ಲಿ ಬೆಳಕ ತೋರಿದ, ಆ ಬೆಳಕಿನ ಮಧ್ಯದಲ್ಲಿ ಎನ್ನ ತೋರಿದ, ಎನ್ನೊಳಗೆ ಕನ್ನ ತೋರಿದ, ಎನ್ನೊಳಗೆ ನನ್ನನ್ನು ಇಟ್ಟುಕೊಂಡಿದ್ದ ಶಿವಯೋಗಿಗೆ ಏನೇನು ಇರತಕ್ಕಂಥ ಮಾತನಾಡಿದರೆ, ಅಂದರೆ ಗುರುವಿಗೆ ಅತ್ಯಂತ ಮಹತ್ತರವಾದ ಸ್ಥಾನ ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿದೆ. ತಪ್ಪಾಗಲಾಗಬಾರದು. ಅದರಿಂದ ನಮ್ಮ ಸಮಾಜದ ಶರಣ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ತಕ್ಕಂಥಷ್ಟೇ, ಮಕ್ಕಳಿಗೆ ನಾವೀಗ ಏನು ಈ ಒಂದು ಉಪನ್ಯಾಸ ಮೂಲಕವಾಗಿ ಅಥವಾ ಈ ಒಂದು ಆಧ್ಯಾತ್ಮದ ಶಿಬಿರಗಳ ಮೂಲಕವಾಗಿ ಅಥವಾ ಈ ಒಂದು ಮಠಮಾನ್ಯಗಳ ಮೂಲಕವಾಗಿ ನಾವು ಮಾಡ್ತಕ್ಕಂಥಷ್ಟೇ, ನಮ್ಮ ಮಕ್ಕಳಿಗೆ ಈ ಒಂದು ಧರ್ಮದ ಬಗ್ಗೆ, ಈ ಒಂದು ಸಮಾಜದ ಬಗ್ಗೆ ನಮಗೆ ಅವರಿಗೆ ಅರಿವನ್ನು ಮೂಡಿಸಬೇಕು. ಮತ್ತು ಅವರು ಮುಂದಿನ ಜೀವನದಲ್ಲಿ ಯಾವ ರೀತಿ ಈ ಒಂದು ಸಮಾಜದ ಕಾರ್ಯಕ್ರಮಗಳಲ್ಲಿ ಅವರು ಕೊಡಬೇಕು ಅಂತಕ್ಕಂಥದ್ದು ಹೇಳ್ಕೊಡ್ಬೇಕು. ಒಳ್ಳೆಯ ಬುದ್ಧಿ ತಂದಿದ್ದಾರೆ. ಯಾವಾಗಲೂ ಬುದ್ಧಾಗಿರಲ್ಲ, ನಮಗೆ ಬುದ್ಧವಾಗಿರೋದೇ ಬುದ್ಧಿ ಕಡಿಮೆ ಆಯ್ತಾ. ಈ ಸುಳ್ಳಾಗಿರೋದೇ ಬಹಳ ಬುದ್ಧಿ. ಯಾಕಂದರೆ ನೋಡಿ, ಇಷ್ಟೊತ್ತು ಅವರೇ ಕೂಡ ಸಾಕು ಅಂತ ನಿಲ್ಲಿಸಿದ್ರು. 20 ನಿಮಿಷ ಅರ್ಧ ಗಂಟೆ ಮಾತಾಡೋದನ್ನು ಮಾಡ್ತಿರಲಿಲ್ಲ. ಜೊತೆ ಜನಗಳಿಗೆ ಹಳ್ಳಿ ಭಾಷೆಯಲ್ಲಿ, ಹಳ್ಳಿ ಸುಳ್ಳಲ್ಲಿ ಅರ್ಥವಾಗುವಂಥ ಈ ಒಂದು ಉಪನ್ಯಾಸವನ್ನು ನಾವು ಕಾರ್ಯಕ್ರಮದಲ್ಲಿ ಮಾಮೂಲಿ ಸಾಮಾಜಿಕ ಆಧ್ಯಾತ್ಮಿಕ ಬದುಕುವಂಥ ಶಿಕ್ಷೆಗೆ ಕೊಟ್ಟಿದ್ದೀವಿ ಅಂತಲೇ ಅವರು ವಚನಗಳಲ್ಲಿ ಲೋಕಾನುಭಾವ ಅನ್ನುವಂಥ ವಿಷಯದಲ್ಲಿ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ತಿಳಿಸ್ತೀವಿ. ನಾವು ನಮ್ಮೆಲ್ಲ ಸತ್ಪಂಥರಿಗೆ 75ನೇ ಕಾರ್ಯಕ್ರಮ ಮಾಡಿ ಅಂತ ಸಂತೋಷ ಪಡ್ತಾ ಇದ್ದೀವಿ. ಆದರೆ ನಮ್ಮ ಸಮಿತಿ ಸದಸ್ಯರು 75 ಜನ ಇರುವಾಗ ಅಂತ ಒಂದು ಚಿಂತನೆ ಮಾಡ್ತಾ ಇದ್ದೀವಿ. ಹೀಗಾಗಿ ಅದನ್ನು ಮಾಡಲಿಕ್ಕೆ ಆಗಲ್ಲ. ಮಕ್ಕಳು ದಿನ ತುಂಬ ಮನುಷ್ಯನಿಗೆ ಜಾಸ್ತಿ ಒತ್ತಡಗಳು. ಯಾಕಂತಂದರೆ ನಾವು ನಮ್ಮನ್ನು ಲೆಕ್ಕ ಹಾಕಬೇಕು. ನಾವು ಸನ್ಯಾಸಿಗಳಾಗಿ ಭಾಳ ಪ್ರಿಯವಿನಾಗ್ತಿರೋದು ಕೂಡ ನಮಗೆ ಒಂದು ಮಟ್ಟದಲ್ಲಿ ಒಬ್ಬರಿಂದ ಈಗ ಎದುರಾಗಿದ್ದೀವಿ. ಎಲ್ಲ ಆರಾಮ್ ಓಡಾಡ್ಬೋದು ಅಂದರೆ ನಾವು ಒಬ್ಬರಿಂದಲೇ ಎಷ್ಟು ಕಡೆ ಓಡಾಡ್ತೀವಿ, ನಾವು ಅದ್ರ ಅರ್ಧ ಕಡೆ ಓಡಾಡೋಕ್ಕಾಗ್ತಾ ಇಲ್ಲ. ನೇರ
ಸ್ಥಳೀಯರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.